ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದಿ ನೋಡ್ರಿ. ಬರ್ರಿ, ಇದು ಹಬ್ಬದ ಮಾರನೇ ದಿನ ನೋಡ್ರಿ. ಎಲ್ಲ ಮನೆ ಮಂದಿ ಕೂಡ ನಾವು ಇವಾಗ ಕಾರ್ತಿಕ್ ದೀಪ ಹಚ್ಚಕ್ಕಂತ ಹೊಂಟೀವಿ ನೋಡ್ರಿ. ದೀಪಾವಳಿ ಅಮಾವಾಸ್ಯೆ ಆದಮೇಲೆ ಪಾಡ್ಯ ದಿನದಿಂದ ನೋಡ್ರಿ ಸಾಯಂಕಾಲದಿಂದ ಕಾರ್ತಿಕ್ ಮಾಸ ಚಾಲು ಹೋಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ನೋಡ್ರಿ ನಮ್ಮ ಹಿಂದೂ ಸಂಪ್ರದಾಯದೊಳಗೆ ನೋಡ್ರಿ ಎಲ್ಲ ದೇವಸ್ಥಾನದೊಳಗೆ ಕೂಡ ಕಾರ್ತಿಕ ದೀಪ ಅಂತ ಹಚ್ತಾರೆ. ಅದೇ ರೀತಿ ಕೂಡ ನೋಡ್ರಿ ನಾವು ಕೂಡ ನಮ್ಮ ಮನೆ ದೇವ್ರಿಗೆ ಹೋಗಿವಾಗ ದೀಪನ ಹಚ್ಚಾಕತ್ತೀವಿ. ಮೊದಲನೇದಾಗಿ ನೋಡ್ರಿ, ಇದು ನಿಡಗುಂದಿ ಒಳಗಿರುವಂತಹ ವೀರಭದ್ರೇಶ್ವರ ದೇವಸ್ಥಾನ ನೋಡ್ರಿ. ಇದು ನಮ್ಮ ಅತ್ತೆಯವರ ಮನೆ ದೇವರು. ಹಾಗಾಗಿ ಎಲ್ಲರೂ ಕೂಡ ನಾವು ಇವಾಗ ದೀಪ ಹಚ್ಚಕ್ಕಂತ ಬಂದೀವಿ ನೋಡ್ರಿ. ಕಾರ್ತಿಕ ಮಾಸದೊಳಗೆ ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೇದು ನೋಡ್ರಿ. ಮತ್ತು ಹಿಂದೂ ಪುರಾಣದೊಳಗೆ ನೋಡ್ರಿ ಕಾರ್ತಿಕ ಮಾಸದೊಳಗೆ ದೀಪ ಹಚ್ಚೋದ್ರಿಂದ ನಾವು ಹಿಂದೆ ಮಾಡಿರುವಂಥ ಪಾಪ ಕರ್ಮಗಳು ಹೋಗ್ತಾವಂತ ಹೇಳ್ತಾರೆ. ಮತ್ತು ನಮ್ಮ ಪೂರ್ವಜರು ನೋಡ್ರಿ ಅವರ ಆಶೀರ್ವಾದ ಕೂಡ ನಮಗೆ ಸಿಗುತ್ತಂತ ಹೇಳ್ತಾರೆ ನೋಡ್ರಿ. ಹಾಗಾಗಿ ಕಾರ್ತಿಕ ಮಾಸದೊಳಗನೆ ದೇವಸ್ಥಾನಗಳಲ್ಲಿ ಮತ್ತು ಎಲ್ಲ ಕಡೆ ಕೂಡ ದೀಪನ ಹಚ್ತಾರೆ ನೋಡ್ರಿ. ಇವಾಗ ವೀರಭದ್ರೇಶ್ವರ ದೇವಸ್ಥಾನ ನೋಡ್ರಿ, ಇದು ತುಂಬಾ ಹಳೆಯ ದೇವಸ್ಥಾನ ಆಗ್ಯದ. ಇವಾಗ ನೋಡ್ರಿ ಎಲ್ಲ ಕೂಡ ಈ ರೀತಿಯಾಗಿ ಮತ್ತೆ ಅದನ್ನು ಕಟ್ಟಡದೆಲ್ಲನ ಕಟ್ಕೊಂಡಾರ. ತುಂಬಾ ಚೆನ್ನಾಗಿ ಮಾಡ್ಯಾರ ನೋಡ್ರಿ. ಇಲ್ಲಿ ಕೂಡ ಮದುವೆ ಕುಬುಸ ಅನೇಕ ಕಾರ್ಯಕ್ರಮಗಳು ಆಗ್ತಾವೆ ನೋಡ್ರಿ. ಮತ್ತು ಪ್ರಶಾಂತವಾಗೈತೆ ನೋಡ್ರಿ ಜಾಗ ಕೂಡ. ಇದೇ ದೇವಸ್ಥಾನದಾಗ ನೋಡ್ರಿ ನಮ್ಮ ಮಗನ ಕೂಡ ಜವಳ ಕೂಡ ನಾವು ತೆಗಿಸ್ಬೇಕಂತ ಅಂದ್ಕೊಂಡಿವಿ. ಇದೇ ನೋಡ್ರಿ ನಿಡಗುಂದಿಯ ವೀರಭದ್ರೇಶ್ವರ ದೇವರು. ಇಲ್ಲಿ ನೋಡ್ರಿ ಇವಾಗ ನಾನು ಮತ್ತು ನಮ್ಮ ಯಜಮಾನ್ರು ದೀಪನ ಹಚ್ಚಾಕತ್ತೀವಿ ನೋಡ್ರಿ. ಟೈಮ್ ಬಂದುಬಿಟ್ಟು 5:30 ಏನೋ ಆಗಿತ್ತು. ಸಾಯಂಕಾಲ ನೋಡ್ರಿ ದೀಪನ ಹಚ್ಚೋದು. ಬಟ್ ಸ್ವಲ್ಪ ಕತ್ಲಾಗಿತ್ತಂದ್ರೆ ತುಂಬಾ ಚೆನ್ನಾಗಿ ಅನಿಸ್ತೈತ್ರಿ. ನಾವು ಇಲ್ಲಿ ಬಿಟ್ಟು ಮತ್ತು ಬೇರೆ ಕಡೆ ಕೂಡ ಹೊಂಟಿದ್ವಿ. ಹಾಗಾಗಿ ಇವಾಗಲೇ ಹಚ್ಚಿದ್ರಾಯ್ತು ಅಂಥೇಳಿ ಇವಾಗಲೇ ಹಚ್ಚಾಕತ್ತೀವಿ ನೋಡ್ರಿ. ಸಾಯಂಕಾಲ ದೀಪ ಹಚ್ಚಿದ್ರೆ ಅದೊಂಥರ ನೋಡೋಕ್ಕೆ ಚಂದ ನೋಡ್ರಿ. ಇವಾಗ ದೀಪ ಅದನ್ನೆಲ್ಲ ಹಚ್ಚಾಕತ್ತೀವಿ. ಎಣ್ಣೆ ಅದು ಸೋರ್ತದೆ ಅಂಥೇಳಿ ಅವರು ಈ ರೀತಿ ಇರೋಂಥ ಒಂದು ಪರಾತ್ ಅಂತ ಅನ್ಬೋದು, ಅಥವಾ ಏನಾದರೂ ಒಂದು ಪ್ಲೇಟ್ ಥರ ನೋಡ್ರಿ ತುಂಬಾ ದೊಡ್ಡದೈತಿ. ಅದರೊಳಗೆ ಈ ರೀತಿ ಪಣ್ತಿನ ಇಟ್ಬಿಟ್ಟು ಈ ರೀತಿ ದೀಪ ಹಚ್ಚಕ್ಕೆ ಹೇಳಿದ್ರು. ನೋಡಕತ್ತಿರಲ್ಲ, ದೀಪನ ಹಚ್ಬಿಟ್ಟು ನಾವು ದೇವರ ಆಶೀರ್ವಾದನ ಪಡ್ಕೊಂಡು ನೋಡ್ರಿ ಕಾಯ್ದು ಒಡ್ಸ್ಕೊಂಡ್ಬಿಟ್ಟು ಮತ್ತು ಇವಾಗ ಯಲ್ಗೂರ್ಗೆ ಹೊಂಟೀವಿ ನೋಡ್ರಿ. ಯಲ್ಗೂರು ಯಾರಿಗೆಲ್ಲ ಗೊತ್ತಿಲ್ಲರಿ, ಎಲ್ಲರಿಗೂ ಗೊತ್ತದ ನೋಡ್ರಿ. ಏಳೂರು ಒಡೆಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೊಂಟೀವಿ ನಾವು ಇವಾಗ. ಇದೇ ನೋಡ್ರಿ ಯಲ್ಗೂರು. ಎಲ್ರಿಗೂ ಗೊತ್ತಿರ್ತದೆ ನೋಡ್ರಿ, ಯಾಕಂದ್ರೆ ಆಂಜನೇಯ ಸ್ವಾಮಿ ತುಂಬಾ ಪವರ್ಫುಲ್ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದೊಳಗೆ ನೋಡ್ರಿ ಆಂಜನೇಯ ಸ್ವಾಮಿ ಅಂದ್ರೆ ಯಲ್ಗೂರು ಹನುಮಪ್ಪನೇ ನೆನಪು ಬರ್ತಾನೆ. ನಾವೆಲ್ಲರೂ ಕೂಡ ಯಲ್ಗೂರು ಹನುಮಪ್ಪ ಅಂತಲೇ ಕರಿತೀವಿ. ನೋಡತ್ತಿರಲ್ಲ, ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ರಿ. 7 ಊರಿಗೂ ಕೂಡ ಒಂದೇ ದೇವಸ್ಥಾನ ಆಗಿರೋದ್ರಿಂದ ಇದಕ್ಕೆ ಏಳೂರು ಒಡೆಯ ಅಂತ ಕರೀತಾರೆ. ಈ ಒಂದು ಆಂಜನೇಯ ಸ್ವಾಮಿಗೆ ನೋಡ್ರಿ ಮಾತನಾಡುವ ಆಂಜನೇಯ ಸ್ವಾಮಿ ಅಂತ ಹೇಳ್ತಾರೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ನಾವೇನಾದರೂ ನಮ್ಗೆ ಮನಸ್ಸಲ್ಲಿರುವಂಥ ಒಂದು ಪ್ರಶ್ನೆನ ನಾವು ಕೇಳಬೇಕಾಗಿತ್ತಂದ್ರೆ ಹೂವಿನ ರೀತಿಯೊಳಗೆ ನಾವು ದೇವ್ರ ಮುಂದೆ ಇಟ್ಬಿಟ್ಟು ನಮಗೆ ಅದನ್ನು ನಾವು ಕೇಳಿದ್ರೆ ನೋಡ್ರಿ ಆ ದೇವರು ವರ ಕೊಡ್ತಾನೆ. ಅದು ಏನಾದರೂ ಬಲಭಾಗದಲ್ಲಿ ಬಿತ್ತಂದ್ರೆ ನಾವು ಅಂದ್ಕೊಂಡಿರುವಂತಹ ಕಾರ್ಯ ಆಗುತ್ತಂತೇಳಿ, ಅಥವಾ ಎಡಭಾಗದಲ್ಲಿ ಬಿತ್ತಂದ್ರೆ ಅದು ಆಗೋದಿಲ್ಲ ಅಂತ ನೋಡ್ರಿ. ಈ ರೀತಿಯಲ್ಲಿ ಇಲ್ಲಿ ಹೂವಿನ ರೀತಿಯಲ್ಲಿ ಪ್ರಸಾದವನ್ನು ಕೇಳುವ ರೂಢಿ ಐತೆ ನೋಡ್ರಿ. ಹಾಗಾಗಿ ಇದಕ್ಕೆ ಮಾತನಾಡುವ ಆಂಜನೇಯ ಸ್ವಾಮಿ ಅಂತ ಕರೀತಾರೆ. ತುಂಬಾ ಪವರ್ಫುಲ್ ಇರುವಂಥ ಆಂಜನೇಯ ಸ್ವಾಮಿ ನೋಡ್ರಿ. ಇದು ಯಾರಾದರೂ ಬಂದಿಲ್ಲ ಅಂದ್ರೆ ಬಂದುಬಿಟ್ಟು ಹೋರಿ ವಿಸಿಟ್ ಮಾಡಿರಿ. ಮತ್ತು ಯಾರೆಲ್ಲ ಈ ದೇವಸ್ಥಾನಕ್ಕೆ ಬಂದಿರಂತ ಕಮೆಂಟ್ ಮಾಡಿ ಹೇಳ್ರಿ. ಇವಾಗ ಅಲ್ಲಿ ನೋಡ್ರಿ ನಾವೆಲ್ಲ ಕಾಯ್ದು ಒಡ್ಸ್ಕೊಂಡು ಇವಾಗ ಮತ್ತಿವಾಗ ನಮ್ಮ ಮನೆ ದೇವ್ರಿಗೆ ಹೊಂಟೀವಿ ನೋಡ್ರಿ. ಇವಾಗ ನೋಡ್ರಿ ಇಲ್ಲಿ ಬಿಸಿ ಬಿಸಿ ಬಜ್ಜಿ ಮಾಡಾಕತ್ತಿದ್ರು. ಹಾಗಾಗಿ ನಮ್ಮ ಉತ್ತರ ಕರ್ನಾಟಕದೊಳಗೆ ನೋಡ್ರಿ ಬಜ್ಜಿ ಮತ್ತು ಚುರುಮರಿ ತುಂಬಾ ಫೇಮಸ್ಸು. ಹಾಗಾಗಿ ನಮ್ಮ ಮನೆಯೊಳಗೆ ಕೂಡ ನೋಡ್ರಿ ಎಲ್ರಿಗೂ ಕೂಡ ಬಜ್ಜಿ ತುಂಬಾ ಸೇರ್ತದೆ. ಹಾಗಾಗಿ ಇವಾಗ ಸ್ವಲ್ಪ ಬಜ್ಜಿನ ತೊಗೊಳಕತ್ತಾರೆ ನೋಡ್ರಿ ನಮ್ಮ ಮನೆಯವರು. ಯಾಕಂದ್ರೆ ನಾವು ಮುಂದೆ ಮತ್ತಿವಾಗ ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕು ನೋಡ್ರಿ. 3 ಕಡೆ ಕಾರ್ತಿಕ್ ಹಚ್ಚೋದಾಗುತ್ತೆ ಅಂಥೇಳಿ ನಾವು ಯಲ್ಗೂರೊಳಗೆ ಕಾರ್ತಿಕ್ನ ಹಚ್ಚಲಿಲ್ಲ. ಮುಂದೆ ನೋಡ್ರಿ ನಮ್ಮ ಮನೆದೇವರಾಗಿರುವಂತಹ ಮುದೂರು ಬಸವೇಶ್ವರಕ್ಕೆ ಹೊಂಟೀವಿ ನೋಡ್ರಿ. ನಾವು ಮುದ್ದೇಬಾಳಕ್ಕೆ ಹೋಗುವಂಥ ರಸ್ತೆ ಒಳಗೆ ಐತೆ ನೋಡ್ರಿ ಮುದೂರು ಅಂಥೇಳಿ, ಅಲ್ಲಿಗೆ ಹೊಂಟೀವಿ. ಬರ್ರಿ ಇವಾಗ ಅಲ್ಲಿಗೆ ಹೋಗಿಬಿಟ್ಟು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫ್ಯಾಮಿಲಿ ಜೊತೆ ನೋಡ್ರಿ ಈ ರೀತಿ ಎಂಜಾಯ್ ಮಾಡೋದ್ರಿಂದ ನೋಡ್ರಿ ತುಂಬಾ ಖುಷಿ ಸಿಗುತ್ತೆ. ಯಾಕಂದ್ರೆ ಸಣ್ಣ ಪುಟ್ಟ ಖುಷಿ ಒಳಗೆ ನೋಡ್ರಿ ತುಂಬಾ
ಎಂಜಾಯ್ಮೆಂಟ್ ಇರ್ತದೆ. ಇವಾಗ ನೋಡ್ರಿ ಎಲ್ಲರೂ ಕೂಡ ಹೊಂಟಿವಿ. ಯಾರೆಲ್ಲ ಬಂದೀವಿ ಅಂತಂದ್ರೆ ನಾನು, ನಮ್ಮ ಮನೆಯವ್ರ ಅಕ್ಕ ನೋಡ್ರಿ, ಮತ್ತು ಈ ಹುಡುಗ ಏನು ನೋಡತ್ತಿರಲ್ಲ ಇವನು ನಮ್ಮ ಮನೆಯವರ ಅಕ್ಕನ ಮಗ ನೋಡ್ರಿ, ಮತ್ತು ನನ್ನ 3 ಮಕ್ಕಳು, ಮತ್ತು ನಮ್ಮ ಅತ್ತಿ, ನಮ್ಮ ದೊಡ್ಡಮ್ಮರು, ಮತ್ತು ಇನ್ನೊಬ್ಬರು ನಮ್ಮ ದೊಡ್ಡಮ್ಮರು ನೋಡ್ರಿ, ಎಲ್ಲರೂ ಕೂಡ ಬಂದೀವಿ. ಇದೇ ನೋಡ್ರಿ ಮುದುರು ಬಸವೇಶ್ವರ ದೇವಸ್ಥಾನ. ಇಲ್ಲಿ ನೋಡ್ರಿ ಇಲ್ಲಿ ಕೂಡ ನಾವು ಕಾರ್ತಿಕ್ ಹಚ್ಚಕ್ಕಂತ ಬಂದಿದ್ವಿ. ಇವಾಗ ನೋಡ್ರಿ ದೇವ್ರ ಮುಂದೆ ನೋಡ್ರಿ 5 ಪಂತಿನ ಇಟ್ಬಿಟ್ಟು ಇಲ್ಲಿ ಹಚ್ಚ್ರಿ ಅಂತ ಹೇಳಿದ್ರು. ಯಾಕಂದ್ರೆ ಜಾಸ್ತಿ ಹಚ್ಚೋದ್ರಿಂದ ಅಲ್ಲೆಲ್ಲನೂ ಎಣ್ಣೆ ಆಗುತ್ತೆ ಅಂಥೇಳಿ ಬೇಡ ಅಂತಂದ್ರು. ಹಾಗಾಗಿ ಅಲ್ಲಿ 5 ಪಂತಿನ ಹಚ್ಬಿಟ್ಟು ಮತ್ತು ಈ ಕಡೆ ಹೊರಗಡೆ ಬಂದುಬಿಟ್ಟು ಮತ್ತೆ ಇವಾಗ ಹಚ್ಚಾಕತ್ತಿದ್ವಿ ನೋಡ್ರಿ. ಹತ್ತಿರಲ್ಲ ದೀಪ ಹಚ್ಚಿದ ಮೇಲೆ ನೋಡ್ರಿ ಅದೊಂಥರ ಕಳೆನೇ ಬೇರೆ ಇರ್ತದ. ಇದೇ ನೋಡ್ರಿ ಮುದುರು ಬಸವೇಶ್ವರ ದೇವಸ್ಥಾನ. ಇದು ಪಾಲ್ಕಿ ಒಳಗಿಡುವಂಥ ಬಸವಣ್ಣ ನೋಡ್ರಿ, ಒಳಗಡೆ ಮೂರ್ತಿ ಐತಿ. ಇದೇ ನೋಡ್ರಿ ನಮ್ಮ ಮನೆ ದೇವರಾಗಿರುವಂಥ ಮುದುರು ಬಸವೇಶ್ವರ ನೋಡ್ರಿ. ಆ್ಯಕ್ಚುಲಿ ನಮ್ಮ ಮನೆ ದೇವ್ರು ನೋಡ್ರಿ ದಂಡಗುಂಡ ಬಸವೇಶ್ವರ, ಆದ್ರೆ ನಾವು ಇಲ್ಲೇ ಜಾಸ್ತಿ ಬರ್ತೀವಿ. ಹಾಗಾಗಿ ಇದು ಕೂಡ ನಮ್ಮ ಮನೆ ದೇವ್ರು ನೋಡ್ರಿ. ಈ ಕಡೆ ನೋಡ್ರಿ ಹೊರಗಡೆ ಅದೆಲ್ಲನೂ ದೀಪನ ಹಚ್ಚಿಬಿಟ್ವಿ. ಆಮೇಲೆ ನೋಡ್ರಿ ಈ ರೀತಿ ಕಾರ್ತಿಕ್ ಮಾಸದೊಳಗೆ ನೋಡ್ರಿ ಪರ್ಟಿಕ್ಯುಲರ್ ಆಗಿ ದೀಪನ ಹಚ್ಚೋದಕ್ಕೆ ಈ ರೀತಿ ಕೆಬ್ಬಣದಿಂದ ಈ ರೀತಿ ದೀಪ ಸ್ಟ್ಯಾಂಡ್ನ ಮಾಡಿರ್ತಾರೆ. ಅಲ್ಲಿ ಕೂಡ ನೋಡ್ರಿ ನಾವು ದೀಪನ ಹಚ್ಚಕತ್ತೀವಿ. ಎಲ್ಲರೂ ಕೂಡ ನೋಡ್ರಿ ಬತ್ತಿಯದು ಹಾಕಿಬಿಟ್ಟು ಎಣ್ಣೆದನ್ನು ಹಾಕಿಬಿಟ್ಟು ಎಲ್ಲರೂ ಕೂಡ ತಲಾ 5 ಅಂಥೇಳಿ ನಾವು ದೀಪನ ಹಚ್ಚಿದ್ದೀವಿ. ಗಾಳಿ ಕೂಡ ಇರಲಿಲ್ಲ ನೋಡ್ರಿ, ಹಾಗಾಗಿ ದೀಪ ಚೆನ್ನಾಗಿ ಉರಿಯಾಕತ್ತಿತ್ತು ನೋಡ್ರಿ. ತುಂಬಾ ಖುಷಿ ಆಯಿತು. ಯಾಕಂದ್ರೆ ಲಾಸ್ಟ್ ಟೈಮ್ ಬಂದಾಗ ಏನಾಗಿತ್ತಪ್ಪ ಅಂದ್ರೆ ದೀಪ ಹಚ್ತಿದ್ವಿ, ಬಟ್ ಗಾಳಿಗದು ಎಲ್ಲನೂ ಹೋಗಾಕತ್ತಿತ್ತು. ಹಾಗಾಗಿ ಅಷ್ಟೊಂದು ನಮ್ಗೆ ಬೇಜಾರಾಗ್ಬಿಡ್ತು. ಆದ್ರೆ ನೋಡ್ರಿ ಗಾಳಿ ಮುಂದೆ, ಪ್ರಕೃತಿ ಮುಂದೆ ನಾವೇನು ಮಾಡೋಕ್ಕಾಗಂಗಿಲ್ಲ. ಬಟ್ ಈ ಸಲ ನೋಡ್ರಿ ತುಂಬಾ ಶಾಂತಿ ಇತ್ತು. ಹಾಗಾಗಿ ಎಲ್ಲ ದೀಪ ಕೂಡ ತುಂಬಾ ಚೆನ್ನಾಗಿ ಉರಿಯಾಕತ್ತಿದ್ದು ನೋಡ್ರಿ. ಇಲ್ಲಿ ನೋಡ್ರಿ ಎಲ್ಲೂ ಕೂಡ ದೀಪನ ಹಚ್ಚಕತ್ತೀವಿ. ನೋಡ್ರಿ ಫೈನಲಿ ದೀಪ ಎಲ್ಲ ಕೂಡ ಹಚ್ಚಿದ್ವಿ. ಮನೆ ಮಂದಿ ಎಲ್ಲ ಕೂಡ ದೀಪ ಹಚ್ಚಿದ್ವಿ ನೋಡ್ರಿ. ಹಚ್ಚಿದ ಮೇಲೆ ಒಂದಿಷ್ಟು ಫೋಟೋ ಅದು ತಗೊಂಡ್ಬಿಟ್ಟು ಮತ್ತು ಇವಾಗ ಗುಡಿ ಕಡೆ ಬಂದೀವಿ ನೋಡ್ರಿ. ನೋಡತ್ತಿರಲ್ಲ ಗಾಳಿ ಅಷ್ಟೊಂದು ಇದ್ದಿದ್ದಿಲ್ಲ, ಹಾಗಾಗಿ ದೀಪ ತುಂಬಾ ಚೆನ್ನಾಗಿ ಉರಿಯಾಕತ್ತಿತ್ತು ನೋಡ್ರಿ. ಈ ಕತ್ತಲೆ ಒಳಗೆ ಈ ರೀತಿ ದೀಪನ ನೋಡೋದೇ ಒಂಥರ ಕಣ್ಣಿಗೆ ಹಬ್ಬ ನೋಡ್ರಿ. ನನ್ನ ಮಗಳು ನೋಡ್ರಿ ಲಾಸ್ಟಿಗೆ ಎಲ್ಲರೂ ಬಂದಮೇಲೆ ನಾನು ಹಚ್ತೀನಿ ಅಂಥೇಳಿ ಅವಳು ಕೂಡ ಹಚ್ಚಾಕತ್ತಿದ್ಲು ನೋಡ್ರಿ. ಅವಾಗಲೇ ಹೇಳಿದ್ನಲ್ಲ ನಾನು, ತುಂಬಾ ಶಾಂತವಾಗಿತ್ತು, ಗಾಳಿ ಇದ್ದಿದ್ದಿಲ್ಲ. ಹಾಗಾಗಿ ಎಲ್ಲ ದೀಪಗಳು ಕೂಡ ನೋಡ್ರಿ ತುಂಬಾ ಚೆನ್ನಾಗಿ ಕಾಣಕತ್ತಿದ್ದು. ಈ ಕಡೆ ನೋಡ್ರಿ ಮತ್ತೆ ಒಳಗಡೆ ಬಂದ್ಬಿಟ್ಟು ಇವಾಗ ದೇವಸ್ಥಾನದೊಳಗೆ ಮಂಗಳಾರತಿದೆಲ್ಲನೂ ಮಾಡಾಕತ್ತಾರ. ಮಗ ಸ್ವಲ್ಪ ಕಿರಿಕಿರಿ ಮಾಡಾಕತ್ತಿದ್ದ, ಹಾಗಾಗಿ ನಾನು ಒಳಗಡೆ ಹೋಗಿಲ್ಲ, ಹೊರಗಡೆನೇ ಕೂತ್ಕೊಂಡಿದ್ದೆ. ಮಂಗಲಮಯ ಮಹಾಲಿಂಗೋದ್ಭವರಿಗೆ ಮಂಗಲ ಮಗ ಕಿರಿಕಿರಿ ಮಾಡತ್ತಿದ್ದ ನೋಡ್ರಿ. ಅವನ್ನ ಮಲಗಿಸ್ಬಿಟ್ಟು ಇವಾಗ ನಾನು ಕೂಡ ಒಳಗಡೆ ಹೋಗಿ ದೇವ್ರ ಸ್ವಾಮಿ ಬಂದೆ ನೋಡ್ರಿ. ಹಾಗೆ ಸ್ವಾಮಿಗಳ ಕಡೆ ಆಶೀರ್ವಾದ ಪಡೆದುಕೊಂಡು ಮತ್ತು ಕಾಯದನ್ನು ತೊಗೊಂಡು ಇವಾಗ ಹೊರಗಡೆ ಬರಕತ್ತೀವಿ ನೋಡ್ರಿ. ಇದೇ ನೋಡ್ರಿ ಮುದುರು ಬಸವೇಶ್ವರ ಸ್ವಾಮಿಗಳು ನೋಡ್ರಿ ಯಾವ ರೀತಿ ಐತೆ ಅಂತೇಳಿ ತುಂಬಾ ಚೆನ್ನಾಗದ ನೋಡ್ರಿ. ಯಾವುದೇ ಅಲ್ಲಿ ನೋಡ್ರಿ ನಾವು ದೇವಸ್ಥಾನದ ಒಳಗೆ ಹೋದಿವಿ ಅಂದ್ರೆ ಅದೊಂಥರ ವೈಬ್ರೇಷನ್ನೇ ಬೇರೆ ಇರ್ತದೆ, ತುಂಬಾ ಚೆನ್ನಾಗಿರ್ತದೆ ನೋಡ್ರಿ. ಈ ಒಂದು ದೇವಸ್ಥಾನದ ನೋಡ್ರಿ ಊರು ಬಿಟ್ಟು ಹೊರಗೆ ಐತಿ, ಯಾರೂ ಕೂಡ ಜಾಸ್ತಿ ಇರಂಗಿಲ್ಲ, ತುಂಬಾ ಸೌಂಡ್ ಇಲ್ಲ ಏನಿಲ್ಲ, ಫುಲ್ ಪ್ರಶಾಂತವಾಗೈತಿ ನೋಡ್ರಿ ಜಾಗ. ಇಲ್ಲಿ ಬಂದ್ರೆ ವಾಪಸ್ ಹೋಗ್ಬೇಕಂತಲೇ ಅನ್ಸಂಗಿಲ್ಲ, ಅಷ್ಟೊಂದು ಚೆನ್ನಾಗೈತಿ. ಇಲ್ಲಿ ಕೂಡ ನೋಡ್ರಿ ಮದುವೆ ಅದು ಎಲ್ಲ ಕಾರ್ಯಕ್ರಮಗಳು ನಡೀತಾವು. ಹಾಗೆ ನೋಡ್ರಿ ಆವಾಗಲೇ ಯಲಗೂರಿಂದ ಬರಬೇಕಾದ್ರೆ ಬಜ್ಜಿ ಅದು ತೊಗೊಂಡು ಬಂದಿದ್ವಲ್ಲ, ಮನೆ ಒಳಗೆ ನೋಡ್ರಿ ಚೂಡ ಅದು ಮಾಡ್ಕೊಂಡು ಬಂದಿದ್ವಿ. ಯಾಕಂದ್ರೆ ಸಾಯಂಕಾಲ ಬಿಟ್ಟಿದ್ವಿ ನೋಡ್ರಿ, ಹಾಗಾಗಿ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿಂದ್ಕೊಂಡು ಬಂದ್ರಾಯ್ತು ಅಂಥೇಳಿ. ಹಾಗೆ ನೋಡ್ರಿ ಇವಾಗ ಎಲ್ಲರೂ ಕೂಡ ಬಂದು ಕೂತ್ಕೊಂಡ್ವಿ. ಚೂಡ ಮತ್ತು ಬಜ್ಜಿನ ಎಲ್ಲರೂ ಕೂಡ ತಿನ್ನಕತ್ತೀವಿ ನೋಡ್ರಿ. ಸ್ವಾಮಿಗಳಿಗೂ ಕೂಡ ಕೊಟ್ಟಿವಿ. ಅಲ್ಲೊಂದಿಷ್ಟು ಹುಡುಗರು ಕೂಡ ಇದ್ರು ನೋಡ್ರಿ, ಅವ್ರಿಗೂ ಕೂಡ ಕೊಟ್ಬಿಟ್ಟು ಇವಾಗ ಚೂಡ ಅದನ್ನು ತಿನ್ನಕತ್ತೀವಿ. ತಿಂದ್ಬಿಟ್ಟು ನೋಡ್ರಿ ನಾವು ಮತ್ತಿವಾಗ ವಾಪಸ್ಸು ಮನೆ ಕಡೆ ಬರಕತ್ತೀವಿ. ಈ ವರ್ಷದ ಕಾರ್ತಿಕ ದೀಪ ಹಚ್ಚೋದು ನೋಡ್ರಿ ಈ ರೀತಿಯಾಗಿತ್ತು.
ಆಗಿತ್ತು. ಯಾರೆಲ್ಲ ಕಾರ್ತಿಕ್ ದೀಪ ಹಚ್ಚಿರಿ ಮತ್ತು ನಿಮ್ಮ ಮನೆ ಒಳಗೆ ಮತ್ತು ನಿಮ್ಮ ಊರೊಳಗೆ ಕಾರ್ತಿಕ್ ದೀಪ ಹಚ್ಚೋ ಪದ್ಧತಿ ಯಾವ ರೀತಿ ಐತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಮನೆ ಒಳಗೆ ನೋಡ್ರಿ ಈ ರೀತಿ ಐತಿ. ಪ್ರತಿ ವರ್ಷ ನೋಡ್ರಿ ಪಾಡ್ಯ ದಿನನೇ ಬಂದು ಹಚ್ತಿದ್ದೀವಿ. ಬಟ್ ಇವಾಗ ಸ್ವಲ್ಪ ಟೈಮ್ ಇರಂಗಿಲ್ಲ ನೋಡ್ರಿ, ಹಾಗಾಗಿ ಯಾವಾಗ ಆಗುತ್ತಲ್ಲ ಅವಾಗ ಬಂದು ಹಚ್ಚಿಬಿಡ್ತೀವಿ. ಇವಾಗ ನೋಡ್ರಿ ಫೈನಲಿ ಮನೆಗೆ ಬಂದ್ವಿ. ಕತ್ಲಾಗಿತ್ತು, ಹಾಗಾಗಿ ಅಲ್ಲಿ ವಿಡಿಯೋನ ಮಾಡೋದಕ್ಕಾಗಲಿಲ್ಲ. ಮನೆಗೆ ಬಂದಮೇಲೆ ನೋಡ್ರಿ ರಾತ್ರಿ ಊಟಕ್ಕೆ ಇವಾಗ ಪನ್ನೀರ್ ಮಸಾಲ ಮತ್ತು ಚಪಾತಿ ಅನ್ನ ಸಾಂಬಾರನ್ನ ಮಾಡೀವಿ. ನಮ್ಮ ಯಜಮಾನ್ರು ಉಳ್ಳಾಗಡ್ಡೆದು ಕಟ್ ಮಾಡಿ ಕೊಡಾಕತ್ತಿದ್ರು. ಪನ್ನೀರ್ ಅದೇ ಅಂತಂದಿದ್ದೀವಲ್ಲ ಅದೆಲ್ಲ ಕೂಡ ನಾನು ಈ ಮಸಾಲಾನ ಮಾಡಾಕತ್ತೀನಿ ನೋಡ್ರಿ. ರೆಸಿಪಿನ ಫುಲ್ ವಿಡಿಯೋ ಶೂಟ್ ಮಾಡ್ಕೊಂಡಿಲ್ಲ. ಆ ರೆಸಿಪಿ ಯಾರಿಗಾದರೂ ಬೇಕಾಗಿದ್ರೆ ಹೇಳ್ರಿ, ನೆಕ್ಸ್ಟ್ ನಾನು ಶೇರ್ ಮಾಡ್ಕೋತೀನಿ. ಎಲ್ಲ ಕೂಡ ತುಂಬಾ ಚೆನ್ನಾಗಾಗಿತ್ತು ನೋಡ್ರಿ. ಮತ್ತು ಮನೆಯೊಳಗೆ ಮಂದಿ ಅದಾರ ಅಂದ್ರೆ ಏನಾದರೂ ವೆರೈಟಿ ಮಾಡಲೇಬೇಕಾಗತ್ತೆ. ಟೈಮ್ ಸಿಗಂಗಿಲ್ಲ ನೋಡ್ರಿ ನನಗೆ. 4 ದಿನ ಹೆಂಗಾಗಿತ್ತಪ್ಪ ಅಂತಂದ್ರೆ ಏನಾದರೂ ಮಾಡ್ಬೇಕಂತ ಅನ್ನಿಸ್ತೈತೆ ನೋಡ್ರಿ. ಖುಷಿ ಆಗ್ತಿತ್ತು. ಯಾಕಂದ್ರೆ ಯಾರಾದರೂ ಮನೆಗೆ ಬಂದ್ರಂದ್ರೆ ನಾವು ಮಾಡುವಂಥ ಅಡುಗೆನ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಹಾಗಾಗಿ ಅವ್ರು ಏನಾದರೂ ನಮ್ಮ ಅಡುಗೆನ ಇಷ್ಟಪಟ್ಟು ತಿಂತಾರಂದ್ರೆ ನಾವು ಕೂಡ ಅವ್ರಿಗೆ ಏನಾದರೂ ವೆರೈಟಿಯಾಗಿ ಹಾಕಬೇಕು ಅಂತ ಅನಿಸುತ್ತೆ ನೋಡ್ರಿ. ಯಾರಿಗೆಲ್ಲ ಈ ರೀತಿ ಅನ್ಸೋದಂತ ಹೇಳ್ರಿ. ನನಗಂತೂ ನೋಡ್ರಿ, ನನಗೇನಾದರೂ ಯಾರಾದರೂ ಅಡುಗೆನೇ ಚೆನ್ನಾಗಿ ಮಾಡ್ತಿ ಅಂತಂದ್ರೆ ಸಾಕು ನೋಡ್ರಿ, ಇನ್ನೂ ಏನಾದರೂ ಮಾಡಬೇಕಪ್ಪ ಅಂತ ಅನ್ನಿಸ್ಬಿಡ್ತದೆ. ಫೈನಲಿ ನೋಡ್ರಿ ಎಲ್ಲ ಅಡುಗೆ ಕೂಡ ಆಯಿತು. ಇವಾಗ ಮನೆ ಮಂದಿ ಎಲ್ಲ ಕೂಡ ಈ ರೀತಿ ಕೂತ್ಕೊಂಡು ಊಟನ ಮಾಡಕತ್ತೀವಿ. ಪ್ರತಿದಿನ ನೋಡ್ರಿ ನಾವು 4 ಜನ ಕೂತ್ಕೊಂಡು ಊಟ ಮಾಡ್ತಿರ್ತೀವಲ್ಲ, ಅದಕ್ಕಿಂತ ಈ ರೀತಿ ಮನೆ ಮಂದಿ ಎಲ್ಲ ಕೂತು ಊಟ ಮಾಡೋದು ತುಂಬಾ ಖುಷಿ ಕೊಡ್ತದೆ ನೋಡ್ರಿ. ಈ ದಿನ ನೋಡ್ರಿ ಈ ರೀತಿಯಾಗಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೆ ನೋಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.